ತಲೆಬುರುಡೆ ಕೊಟ್ಟು ಬೆಂಗಳೂರಿಗೆ ಕಳುಹಿಸಿದ್ದು ಯಾರು? ಬಹಳ ಇಂಪಾರ್ಟೆಂಟ್. ಮಹಾಸೂತ್ರಧಾರಿಯ ಮಸಲತ್ತು ಈಗ ಬಹಿರಂಗವಾಗ್ತಾ ಇದೆ. ಒಂದೊಂದೇ SIT ಅವರು ಕೆದಕ್ತಾ ಹೋಗ್ತಾ ಇದ್ದಾರೆ. ಮಹೇಶ್ ತಿಮ್ರೋಡಿ ಅವರ ಆಪ್ತ ಜಯಂತ್ ಬಿಚ್ಚಿಟ್ಟಂತಹ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಲೆಬುರುಡೆಯೊಂದಿಗೆ ನಮ್ಮ ಮನೆಗೆ ಚಿನ್ನಯ್ಯ ಬಂದಿದ್ದ ಅಂತ ಅವರೇ ಒಪ್ಕೊಳ್ತಾರೆ. 2-3 ಸಲ ಬಂದಿರ್ತಾನೆ. ಅವನನ್ನು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಕರ್ಕೊಂಡೋಗಿ ನನ್ನ ಮನೆಯಲ್ಲೇ ಇಟ್ಕೊಂಡಿದ್ದು, ಆ ಬುರುಡೆಯನ್ನು ಫೋಟೋ ತೆಗೆಸಿದ್ದು, ತದನಂತರ ಅವನನ್ನು ದೆಹಲಿಗೆ ಕರ್ಕೊಂಡೋಗಿದ್ದು ಸುಪ್ರೀಂ ಕೋರ್ಟ್ಗೆ, ಇವೆಲ್ಲವನ್ನು ನಾನೇ ಮಾಡಿದ್ದು. ಬಟ್ ಅವನನ್ನು ಕಳುಹಿಸಿಕೊಟ್ಟಿದ್ಯಾರು ಅಂತ ಹೇಳಲಿಲ್ಲ. ಹೇಗೆ ಸಂಪರ್ಕ ಆಯಿತು ಅಂತ ಹೇಳಲಿಲ್ಲ. ಈ ವಿಚಾರದಲ್ಲಿ ಈಗ ವಿಚಾರಣೆಯನ್ನು SIT ಅವರು ಮಾಡ್ತಾರೆ. ಅದೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಅದೇ ತನಿಖೆ ಇದೆ. ಬುಡಕ್ಕೆ ಬರ್ತಾ ಇದ್ದಂತೆ ಜಯಂತ್ ವರಸೆ ಈಗ ಬದಲಾಗಿದೆ. ಪ್ರಕರಣ ಇಷ್ಟು ದೊಡ್ಡದಾಗತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಬುಡಕ್ಕೆ ಬರ್ತಾ ಇದ್ದಂತೆ ಜಯಂತ್ ವರಸೆ ಬದಲಾಗಿದೆ. ಪ್ರಕರಣ ಇಷ್ಟು ದೊಡ್ಡದಾಗತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಜಯಂತ್ ಈಗ ಉಸಿರುವಳ್ಳಿಯ ರೀತಿಯಲ್ಲಿ ಮಾತನಾಡ್ತಾರೆ. ತಪ್ಪು ಮಾಡಿದರೆ ಯಾವುದೇ ಶಿಕ್ಷೆಗೂ ಕೂಡ ನಾನು ಸಿದ್ಧ, ಎಲ್ಲದಕ್ಕೂ ನಾನು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಆಗಲೇಬೇಕು. ನೀವೇನು ಸಿದ್ಧ ಅನ್ನೋದು? ನೀವು ಸಿದ್ಧ ಆಗದೇ ಇದ್ದರೂ ಕೂಡ ನಿಮಗೆ ಏನು ತಪ್ಪು ಮಾಡಿದರೆ ಅದಕ್ಕೆ ಕೊಡಲೇಬೇಕಾಗತ್ತೆ. ಇದು ಷಡ್ಯಂತ್ರ ಅಂತ ಪ್ರೂವ್ ಆದಾಗ ಆ ಷಡ್ಯಂತ್ರದ ನೀವು ಕೂಡ ಪಾಲ್ದಾರ ಆಗೇ ಆಗ್ತೀರಾ. ಆರೋಪಿ 5 ಆಗ್ತಿರೋ, 6 ಆಗ್ತಿರೋ, 2 ಆಗ್ತಿರೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಈಗ ಇಲ್ಲಿಯವರೆಗೂ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಲ್ಲ, ಇದರ ಮಧ್ಯದಲ್ಲಿ ಇನ್ನೊಂದು ಹೇಳ್ತಾ ಇದ್ರು, ಅವರು ಸಾಕ್ಷಿದಾರರಾಗಿ ಬಂದಿದ್ರು. ಯಾವುದು 15 ವರ್ಷದ ಬಾಲಕಿಯನ್ನ ಹೂತಾಕಿರೋದನ್ನ ನಾನು ನೋಡಿದ್ದೀನಿ ಕಣ್ಣಾರೆಯಾಗಿ ಅಂತೇನೋ ಹೇಳಿರೋವಂಥದ್ದು ಇದೆ. ಅದರಲ್ಲಿ ಸಾಕ್ಷಿದಾರಾಗಿ ಅವರಿದ್ದಾರೆ. ಸೊ ಅದು ಕೂಡ ಪುಂಗಿ ಕೆಲಸನ, ಅದನ್ನು ಕೂಡ ಬುರುಡೆ ಬಿಡೋ ಕೆಲಸ ಮಾಡಿದ್ರ ಇವರು? ಒಂದು ಹಂತದಲ್ಲಿ ಹಾಗೆ ಅನಿಸುತ್ತೆ ಅರುಣ್. ಯಾವಾಗ ಈ ಆರೋಪಿ ಚೆನ್ನಯ್ಯ ಬಂಧನಕ್ಕೊಳಗಾಗ್ತಾನೆ ಅಥವಾ ಅವನು ಬಂಧನಕ್ಕೆ ಒಳಗಾಗ್ತಾನೆ ಅನ್ನುವಂಥ ಮಾಹಿತಿ ಈ ಒಂದು ಗ್ಯಾಂಗಿಗೆ ಸಿಗುತ್ತಾ, ಆ ಸಂದರ್ಭದಲ್ಲಿ ಒಂದೊಂದೇ ಕಥೆಗಳು ಹೊರಗೆ ಬರುತ್ತೆ. ಇಬ್ಬರು ವ್ಯಕ್ತಿಗಳು ಆತನ ಜೊತೆ ನಾವು ಕೆಲಸ ಮಾಡಿದವರು, ನಾವು ನೋಡಿದ್ದೇವೆ, ಅವನಿಗೆ ಉತ್ಖನನ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ನಮಗೆ ಗೊತ್ತಾಗುತ್ತೆ, ನಾವು ಅಲ್ಲಿ ತೆಗಿತೇವೆ, ನಮ್ಮನ್ನು ಕರ್ಕೊಳ್ಳಿ ಅನ್ನುವಂಥದ್ದು ಇಬ್ಬರು ಬಂದು ದೂರನ್ನು ಕೊಟ್ಟಿದ್ರು. ಅದು ಆಯಿತು. ಅದರ ಬೆನ್ನಲ್ಲಿ ಜಯಂತ್ ಬಂದು 15 ವರ್ಷಗಳ ಹಿಂದೆ ನಾನೊಂದು 15 ವರ್ಷದ ಬಾಲಕಿಯನ್ನು ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬನೇ ತಂದು ಹೂತಾಕಿರುವಂಥದ್ದನ್ನು ನಾನು ನೋಡಿದ್ದೇನೆ, ಅಲ್ಲಿ ತೋರಿಸಿದ್ರೆ ನಾನು ಹೋಗಿ ತೋರಿಸ್ತೇನೆ, ಅಲ್ಲಿ ಉತ್ಖನನ ಮಾಡಿ ಅನ್ನುವಂಥದ್ದು, ಈ ರೀತಿಯಾದಂಥ ಕಥೆಗಳು ಒಂದೊಂದೇ ಆರಂಭಗೊಂಡಿತ್ತು. ಈಗ ಎಲ್ಲವೂ ಒಂದು ಉಲ್ಟಾಗ್ತಾ ಇದೆ ಅವರಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಅವರಿಗೆ. ಹಾಗಾಗಿ ಅವರು ಒಂದೊಂದೇ ಕಥೆಯನ್ನು ಈಗ ಉಲ್ಟಾ ಹೊಡೆದಂಥ ಸಂದರ್ಭದಲ್ಲಿ ಈಗ ನೇರವಾಗಿ ಆ ಚಿನ್ನಯ್ಯನ ತಲೆಗೆ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಇತ್ತೀಚೆಗೆ ಗಿರೀಶ್ ಆಗ್ಬೋದು, ಈಗ ಜಯಂತ್ ಅವರಾಗಿರ್ಬೋದು. ಅವರು ನಾವು ಇದನ್ನು ತಲೆಬುರುಡೆಯನ್ನು ಅವನ ಜೊತೆ ಇದ್ದಾಗ ತಂದಿರೋದು ಹೌದು, ನಮ್ಮ ಜೊತೆ ಆತ ಇದ್ದ, ಈ ಮಾತುಗಳನ್ನೆಲ್ಲ ಈಗ ಹೇಳ್ತಾ ಇದ್ದಾರೆ. ಆರಂಭದ ದಿನಗಳಿಂದ ನಾವು ಎಲ್ಲದಕ್ಕೂ ಸಿದ್ಧ, ನೀವು ಏನು ಬೇಕಿದ್ರು ತನಿಖೆ ಮಾಡಿ, ನಾವು ಅವನಿಗೆ ಯಾವುದೇ ಆಶ್ರಯ ಕೊಟ್ಟಿಲ್ಲ ಅನ್ನುವ ರೀತಿಯಲ್ಲೇ ಮಾತಾಡ್ತಿದ್ದವರು ಈಗ ನಾವು ನಮ್ಮ ಜೊತೆನೇ ಇದ್ದ ಅನ್ನುವಂಥದ್ದನ್ನು ಎಲ್ಲರೂ ಹೇಳಲಿಕ್ಕೆ ಆರಂಭ ಮಾಡ್ತಾ ಇರುವಂಥದ್ದು. ಒಂದು ಉಜಿರೆಯ ಮನೆಯಲ್ಲೇ ಆತ ಇದ್ದ ಅನ್ನುವಂಥದ್ದನ್ನು ಈಗ ಹೇಳ್ತಾ ಇರುವಂಥದ್ದು. ಆತ ಬಂಧನಕ್ಕೊಳಗಾದ ಬಳಿಕ ಎಲ್ಲವೂ ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಏನು ಸುಮ್ಮನೆ ಕೂತಿಲ್ಲ, ಅವರು ನಿರಂತರವಾಗಿ ಈ ಒಂದು ಇಡೀ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಒಂದೊಂದೇ ಮೈಲುಗಲ್ಲನ್ನು ಸಾಧಿಸ್ತಾ ಇದ್ದಾರೆ ಈಗ ಪೊಲೀಸರು. ಅದರ ಭಾಗವಾಗಿ ಈಗ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಜಯಂತ್ ಅವರ ಮನೆಗೆ ಹೋಗಿರುವಂಥದ್ದು. ಜಯಂತ್ ಅವರಿಗೂ ಈಗ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ನನ್ನ ಬುಡಕ್ಕೆ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಅವರು ಈ ರೀತಿಯಾದಂಥ ಮಾತುಗಳನ್ನು ಈಗ ಹೇಳ್ತಾ ಇರುವಂಥದ್ದು ಅರುಣ್. ಸೊ ಈ ವಿಚಾರದಲ್ಲಿ ಆಗಿರುವಂಥದ್ದು, ಜಯಂತ್ ಅವರೀಗ ನನಗಿಷ್ಟು ದೊಡ್ಡದಾಗತ್ತೆ ಗೊತ್ತಿರಲಿಲ್ಲ, ಎಲ್ಲವೂ ಗೊತ್ತಿತ್ತು, ಎಲ್ಲವೂ ಗೊತ್ತಿದ್ದಿದೆ. ಅದೆಲ್ಲ ಆದಾಗಲೂ ಕೂಡ ನಾನು ನೋಡಿದ್ದೀನಿ ಅಂತ ಹೇಳ್ಕೊಂಡು ಹೋಗಿದ್ದೇನದು? 15 ವರ್ಷದ ಹಿಂದೆ 15 ವರ್ಷದ ಬಾಲಕಿಯನ್ನು ಹೂತಾಕಿರುವಂಥದ್ದು ನಾನು ನೋಡಿದ್ದೀನಿ ಅಂದರೆ, ಇದೆಲ್ಲ ಬೆಳವಣಿಗೆ ಆದಮೇಲೆ ತಾನೇ ಆ ಸ್ಟೇಟ್ಮೆಂಟ್ ಬಂದಿದ್ದು. ಅಲ್ಲಿಯವರೆಗೂ ಈಗ ಮತ್ತೊಂದು ಕಥೆಯನ್ನು ಕಟ್ತಾ ಇದ್ದಾರೆ. ಒಂದು ಸುಳ್ಳನ್ನು ಹೇಳಿ ಅದನ್ನು ಪಾರಾಗೋಕ್ಕೆ ಮತ್ತೆ 1000 ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನೋಡಿ ಏನು ಮಾತಾಡಿದ್ದಾರೆ ಅವರು ಮೊದಲು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಾನು ಸುಕ್ಪಾಲ್ ಸರ್, ಪಬ್ಲಿಕ್ ಟಿವಿದ ರಿಪೋರ್ಟ್ರು. ಹೇಳಿ ಸರ್. ಅದೇ ಆಗಲೇ ಒಮ್ಮೆ ಫೋನ್ ಮಾಡಿದೆ ಸರ್. ಹೌದು ಸರ್. ಅದೇ ಈಗ ಮನೆಗೆ ಇವರು ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದಾರಲ್ಲ ಸರ್. ಹೌದು. ಏನು ಸರ್, ಏನು ವಿಷಯ ಆಗಿರ್ಬೋದು? ಚಿನ್ನಯ್ಯನ ಕರ್ಕೊಂಡೋಗಿ ಉದ್ದೇಶ ಒಂದು ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಅವ
ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅವನ್ನ ಕರ್ಕೊಂಡು ಹೋಗಿದ್ದೆ ಮನೆಗೆ. ಹಾಂ, ನಿಮ್ಮ ಮನೆಗೆ? ಹೌದು. ಏನು ವಿಷಯ ಅಂತ ಹೇಳಿದ್ರೆ ಅವನಿಗೆ ವಕೀಲ ಮೀಟ್ ಮಾಡಬೇಕಿತ್ತು. ನಾವು ವಕೀಲ ಪರಿಚಯ ಇರಲ್ಲ, ಅದಕ್ಕೆ ನನ್ನ ಪರಿಚಯ ಮಾಡಿಸಿ ಕರ್ಕೊಂಡು ಹೋಗಿರೋದು. ಹೌದು. ಹಾಂ ಹಾಂ. ಆಗ ಅವನಿಗೆ ಒಂದು 2 ದಿನ ಊಟ ಹಾಕಿದ್ದೀವಿ. ಹಾಂ ಹಾಂ, ಹಾಂ ಈ ವಿಷಯಕ್ಕೆ ಅವ ಅಲ್ಲಿ ಇದ್ದದಕ್ಕೆ ಬಂದಿದ್ದಾರೆ. ಹಾಂ ಬಂದು ಅದನ್ನು ಮಾಜರು ಮಾಡ್ತಾ ಇದ್ದಾರೆ ಸರ್. ಹಾಂ, ನೀವು ಇದ್ದೀರಾ ಸರ್ ಅಲ್ಲಿ? ಇಲ್ಲ, ನಾನು ಸದ್ಯಕ್ಕೆ ಇಲ್ಲಿ SIT ಆಫೀಸ್ ಹತ್ರ ಇದ್ದೀನಿ. ಹಾಂ, ಇಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದೀರಾ ಸರ್? ಹೌದು. ಅಲ್ಲಿ ಮನೆಯವ್ರು ಯಾರಿದ್ದಾರೆ ಸರ್? ಮನೆಯಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ. ಹಾಂ ಹಾಂ. ಮನೆಯವರು ಡ್ಯೂಟಿ ಹೋಗ್ತಾ ಇರ್ತಾರೆ. ಹಾಂ ಹಾಂ ಹಾಂ. ಯಾರು ಬೇಕಾದ್ರೆ ಮನೆಯನ್ನು ಕರೆಸ್ಬೋದು, ಏನು ಬೇಕಾದ್ರೆ ಕೇಳ್ಬೋದು. ಹಾಂ ಹಾಂ. ತಮ್ಮ ಮಾಧ್ಯಮವರು ಇದ್ದಾರೆ, ಅಲ್ಲಿ ಮಕ್ಕಳಿಗೂ ಕೇಳ್ಬೋದು. ಹಾಂ ಹಾಂ. ಏನಿದ್ರು ಹೋಗಿ ನೇರನ ಕೇಳಿ. ಈಗ ಚಿನ್ನ ಯಾವತ್ತು ಅದೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದಾಗ ಏನಾದರೂ ತಗೊಂಡ್ಬಂದಿದ್ದಾರಾ ಈ ವಿಚಾರಕ್ಕೆ ಸಂಬಂಧ? ಸ್ಟಾರ್ಟಿಂಗ್ 2 ಸರಿಯನ್ನ ಬರುವಾಗ ಏನು ತಂದಿಲ್ಲ. ಹಾಂ. ಆ ನಂತರ 3ನೇ ಸರಿ ಡೆಲ್ಲಿಗೆ ಹೋಗ್ಬೇಕಿತ್ತು. ಹಾಂ. ಆವತ್ತರ್ವ ತಂದ. ಹಾಗೇನು ತಂದಿದ್ರು ಸರ್? ಹೌದೇನೋ ಅಂತ ಕಟ್ಟಿ ತಂದಿದ್ದ. ಏನಂತ ಗೊತ್ತಿಲ್ಲ ನಿಮಗೆ? ಯಾವುದು ಇಲ್ಲ, ಕಟ್ಟು ಗೊತ್ತು ಯಾವುದಂತ. ಆಮೇಲೆ ಅಲ್ಲೇ ಇಟ್ಟು ಫೋಟೋ ಏನೋ ತೆಗೆದು ಕಳಿಸಿದೀವಿ. ಹಾಂ, ಅಲ್ಲಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟಿದ್ರೆ ಅದನ್ನು? ಇಲ್ಲ, ಮನೆಯಲ್ಲಿ ಇಟ್ಟಿಲ್ಲ. ಹಾಂ ಹಾಂ. ಬೇರೆ ಕಡೆ ಇಟ್ಟು ಅವನಿಗೆ ಏನೋ ಫೋಟೋ ತೆಗಿಬೇಕಿತ್ತು. ಅವ್ನು ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದು ಡೆಲ್ಲಿಗೆ ಏನೋ ವಕೀಲಿಗೆ ಕಳಿಸ್ಬೇಕಿತ್ತು. ಅದು ಕಳಿಸಿದ. ಆನಂತರ ಸುಪ್ರೀಂ ಕೋರ್ಟಿಗೆ ಏನೋ ಮುಚ್ಚಿದ ಲಕೋಟೆಯಲ್ಲಿ ಏನೋ ಕೊಡಬೇಕಿತ್ತು, ಅದು ಕೊಟ್ಟರು. ಆನಂತರ ಇಲ್ಲಿಂದ ಹೋಗಿರೋದು ಸುಪ್ರೀಂ ಕೋರ್ಟ್ಲಿಗೆ. ನಾವು ಹೆಲ್ಪ್ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ. ಮತ್ತು ಅವನ ಸೇಫ್ಟಿಗೋಸ್ಕರ ಅಲ್ಲಿ ವಕೀಲರು ಹೇಳಿದ್ರು ಅಲ್ಲೇ ರೂಮ್ ಮಾಡೋಣ. ನಾನು ಹೇಳಿದೆ ಬೇಡ, ನಾನು ಹಿಂಗೆ ಇದ್ದೀನಿ ಅಷ್ಟೇ, ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಮನೆಗೆ ನಾನು ಕರ್ಕೊಂಡು ಹೋಗಿರೋದು. ಹಾಂ, ಸುಪ್ರೀಂ ಕೋರ್ಟಿಗೆ ಏನಾದರೂ ಇದನ್ನು ತಗೊಂಡು ಹೋಗಾಗ ಇದ್ರೆ ನೀವು ಇದ್ರ ಒಟ್ಟಿಗೆ ಅಥವಾ? ಹೌದು, ಇದೆ ಸರ್. ಹಾಂ, ನೀವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀರಾ ಅವ್ರ ಜೊತೆ? 100% ಇದ್ದೆ. ಹಾಂ ಹಾಂ. ಅದಕ್ಕೆ ಇವಾಗ ನಾನು ನೋಡಿ, ನಮಗೆ ಇದರಲ್ಲಿ ಇಷ್ಟೊಂದು ದೊಡ್ಡ ವಿಷಯ ಗೊತ್ತಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟಿಗೆ ಹೋದಕ್ಕೆ ನಾನು ಓಕೆ ಅಂತ ಹೇಳಿ ತಗೊಂಡು ಹೋದೆ. ಅದು ಇದ್ದ ವಿಷಯನೇ. ಇವಾಗ ಅದರಲ್ಲಿ ಏನೇ ತಪ್ಪು ಬಂದು ಯಾವುದು ಶಿಕ್ಷೆ ಉಂಟು ನಾನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ ಸರ್. ಆಗ ಏನಾದರೂ ಬುರುಡೆ ಏನಾದರೂ ತಗೊಂಡು ಹೋಗಿದ್ದೀರಾ ಸರ್? ಯಾವುದು? ಹೌದು, ತಗೊಂಡೋದ. ಹಾಂ, ನೀವು ಅವರು ಒಟ್ಟಿಗೆ ತಗೊಂಡು ಹೋಗಿರೋದು? ಹೌದು. ಆ ಬುರುಡೆಯನ್ನು ಏನಾದರೂ ಮನೆಗೆ ತಂದಿದ್ರಾ, ನಿಮ್ಮ ಬೆಂಗಳೂರಿನ ಮನೆಗೆ? ಯಾರಿಗೆ? ನಿಮ್ಮ ಬೆಂಗಳೂರಿನ ಮನೆಗೆ ತಂದಿದ್ದ. ಹಾಂ ಹಾಂ. ಕಟ್ಟ ತಂದಿದ್ದ. ಆ ನಂತರ ಅವು ಹೇಳಿದ್ರೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳಿದ್ರು. ಸರಿ ಅಂತ ಹೇಳಿ ಫೋಟೋನ ತೆಗೆದು ಕಳಿಸಿದೀವಿ ಸರ್. ಹಾಂ, ನಿಮ್ಮಲ್ಲಿ ಅದನ್ನು ಮನೆಯಲ್ಲಿ ಓಪನ್ ಮಾಡಿ ಇಟ್ಟು ಫೋಟೋ ತೆಗೆದಿದ್ದಾರೆ? ಹೌದು, ಮನೆಯಲ್ಲ, ಬೇರೆ ಕಡೆ. ಹಾಂ ಹಾಂ. ಆ ಬಳಿಕ ಅದನ್ನು ಕಟ್ಟ ನಮ್ಮ ಮನೆಗೆ ತಂದಿದ್ರು ಡೈರೆಕ್ಟು? ಇಲ್ಲ, ಮತ್ತೆ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಿರೋದು. ಹಾಂ ಹಾಂ. ಸುಪ್ರೀಂ ಕೋರ್ಟ್ ತಗೊಂಡು ಆಮೇಲೆ ತಿರುಗಿ ಅಲ್ಲಿಂದ ಇಲ್ಲಿ ಮಂಗಳೂರು ತಂದೆ ಮತ್ತೆ ಇಲ್ಲಿ ಇಟ್ಟಿದ್ರು. ಹಾಂ ಹಾಂ. ಆ ಕೆಲಸ ಮಾಡಿದ್ದೀನಿ. ಅದೆಲ್ಲ ಮಾಡೋ ಕೆಲಸನೂ ನೇರವಾಗಿ ಒಪ್ಕೊಳ್ತಾ ಇದ್ದೀನಿ. ಇದು ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಈ ಶೆಡ್ಡಿ ಅಂತ ಹೇಳ್ತಾ ಇದಾರಲ್ಲ, ಬುರುಡೆ ಶೆಡ್ಡಿ, ಅದು ಮಾತ್ರ ಒಂದು ತೆಗಿ ಹಾಕಿ ಸತ್ಯಕ್ಕೋಸ್ಕರ ಮಾಡಿರೋ ಕೆಲಸ. ಆ ಸತ್ಯ ಹೊರಗೆ ಬಂದೇ ಬರುತ್ತೆ. ಶೆಡ್ಡಿ ಯಂತ್ರ 6 ತಿಂಗಳಿಂದ ಮನೆಯಲ್ಲಿ ಇದೇ ಕೆಲಸ ಮಾಡ್ತಾ ಇದ್ರು. ಈ ಮಾತೆಲ್ಲ ಯಾರು ಹೇಳಿಕ್ಕೆ ಹೋಗ್ಬೇಡಿ. ಸತ್ಯಪರಾಗಿ ಮಾತುಗಳನ್ನ ಹೇಳಿ ಅಷ್ಟೇ ವಿನಂತಿಸಿ, ಬೇರೆ ಏನು ಕೇಳ್ತಾ ಇಲ್ಲ. ಹಾಂ ಹಾಂ ಹಾಂ. ಓಕೆ. ಈಗ ಅವ್ರ ನಿಮ್ಮನ್ನ ಏನಾದರೂ ಇದಕ್ಕೆ ವಿಚಾರಣೆಗೆ ಕರೆದ್ರೆ ಸರ್ ನಿಮ್ಮನ್ನ? ಸರ್, ನಾನೀಗ SIT ಆಫೀಸ್ ಹತ್ರನೇ ಇದ್ದೀನಿ. ಇವಾಗ ಕರೆದ್ರು ನಾನು ಹೋಗ್ತಾ ಇದ್ದೀನಿ. ಹಾಂ ಹಾಂ. ನಾನು ಸುಳ್ಳು ಹೇಳಕ್ಕಿಲ್ಲ. ಹೇಳು, ಸತ್ಯನೇ ಹೇಳೋದು. SIT ಇವತ್ತು ಕರೆದ್ರು ಹೋಗ್ತೀನಿ. ಅದು ಬೆಂಗಳೂರಿಗೆ ಬರೋದು ಇರಲ್ಲ, ಮಾಹಿತಿ ಇದ್ರೆ ಅಲ್ಲೇ ಇರ್ತದೆ ನಾನು. ಹಾಂ, ಸರಿ ಸರ್. ಎಸ್, ಸರಿ. ಓಕೆ, ಸರಿ ಸರ್, ಓಕೆ ಬೈ. ಸೊ ಈ ತಲೆಬುರುಡೆಯ ವಿಚಾರದಲ್ಲಿ ಈಗ ಜಯಂತ್ ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಂಡ್ರಿ ನೀವು. ಇನ್ನೂ ವಿಚಾರಗಳು ಬರಬೇಕಾಗಿದೆ. ಯಾರು, ಏನು, ಎತ್ತ ಪರಿಚಯ ಆಗಿದ್ದು, ಹೇಗೆ, ಎಲ್ಲವನ್ನು ಕೂಡ ಈಗ ಡಿಟೇಲ್ ಆಗಿ ಆಚೆ ಬರಬೇಕಾಗಿದೆ. ಅದರ ತನಿಖೆ ನಡೆಯುತ್ತೆ.